ಕಾರ್ಯ ಮೈದಾನಗಳಲ್ಲಿ ಯಾವುದೇ ಚಟುವಟಿಕೆಯನ್ನು ಮಾಡಬೇಕಾದ್ರೆ ಪೂರ್ವಾನುಮತಿಯನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಸರ್ಕಾರ ಮತ್ತು ಸಮಾಜವನ್ನ ಬೇರ್ಪಡಿಸುವಂತ ದೊಡ್ಡ ಹುನ್ನಾರ ಇದೆ. ನಮ್ಮ ಕ್ಷೇತ್ರಗಳಲ್ಲೆಲ್ಲ ಸರ್ಕಾರಿ ಶಾಲೆಗಳನ್ನ ಜನ ದುಡ್ಡು ಕೊಟ್ಟು ಬೆಳೆಸಿದ್ದಾರೆ, ದುಡ್ಡು ಕೊಟ್ಟು ಕಟ್ಟಿದ್ದಾರೆ. ಸರ್ಕಾರಕ್ಕಿಂತ ಹೆಚ್ಚು ಹಣವನ್ನ ಜನ ಇವತ್ತು ಅದಕ್ಕೆ ವಿನಿಯೋಗವನ್ನು ಮಾಡಿದ್ದಾರೆ. ಆ ಮೈದಾನದಲ್ಲಿ ಯಾರೋ ಯುವಕ ಸಂಘದವರು ಆಟ ಆಡಬೇಕು ಅಂತಂದ್ರೆ, ಯಾವುದೋ ಯೋಗ ಸೆಂಟರ್ ಮಾಡಬೇಕು ಅಂದ್ರೆ, ವಾಲಿಬಾಲ್ ಆಡಬೇಕು ಅಂದ್ರೆ, ಕಬಡ್ಡಿ ಆಡಬೇಕು ಅಂತಂದ್ರೆ ಇದಕ್ಕೆ 100 ಪೂರ್ವಾನುಮತಿಯನ್ನು ಕೊಡಬೇಕು ಅಂತಂದ್ರೆ ಮೈದಾನದಿಂದ ಯುವಕರನ್ನ ಹೊರಗುಳಿಸುವಂತ ದೊಡ್ಡ ಪ್ರಯತ್ನ ಇದು. ಆನ್ಲೈನ್ ಗೇಮಿಗೆ ಒಂದು ಸರ್ಕಾರ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಪ್ರೇರಣೆಯನ್ನು ಕೊಟ್ಟಂತೆ, ಆಗ್ಲೇ ಹೇಳದಂತೆ ಬೆವರು ಸುರಿಸಬೇಕಾದಂತ ಯುವಕರು ಆ ಮೈದಾನಗಳಿಗೆ ಅನುಮತಿಯನ್ನು ತೆಗೆದುಕೊಳ್ಬೇಕು ಅಂತಂದ್ರೆ 108ರ ಇನ್ನು ಬರೋದಿಲ್ಲ. ಹಾಗಾಗಿ ಪರೋಕ್ಷವಾಗಿ ಸರ್ಕಾರ ಶಾಲೆಗಳನ್ನ ದೂರಗಾಮಿಯಾಗಿ ಮುಚ್ಚುವಂತ ಹುನ್ನಾರ, ಸರ್ಕಾರ ಮತ್ತು ಸಮಾಜವನ್ನ ದೂರ ಮಾಡುವಂತ ಹುನ್ನಾರ, ಆಟದ ಮೈದಾನಗಳಿಂದ ಮಕ್ಕಳನ್ನ ದೂರ ಇಡುವಂತ ಒಂದು ಒಳ್ಳೆ ದೊಡ್ಡ ಪ್ರಯತ್ನವನ್ನ ಸರ್ಕಾರ ತನ್ನ ಆದೇಶದ ಮುಖಾಂತರ ಮಾಡಿರೋದನ್ನ ಪುನರ್ ಪರಿಶೀಲಿಸಬೇಕು. ಯಾಕೆಂತಂದ್ರೆ ಇದರಿಂದ ಮಕ್ಕಳಲ್ಲಿ ಕ್ರೀಡಾ ಪ್ರವೃತ್ತಿಗಳು ದೂರ ಆಗಿ ನಂತರ ಕಂಪ್ಯೂಟರ್ಗಳಿಗೆ, ಪಿಜ್ಜಾ ಹಟ್ಗಳಿಗೆ ಮಾತ್ರ ಸೀಮಿತ ಆಗ್ಬಿಡ್ತಾರೆ. ಇದರ ಪರಿಣಾಮ ಮುಂದಿನ 10 ವರ್ಷದಲ್ಲಿ ಕೆಟ್ಟ ಪರಿಣಾಮ ಸಮಾಜದ ಮೇಲೆ ಬೀಳುತ್ತೆ. ಹಾಗಾಗಿ ಸರ್ಕಾರ ಮರುಚಿಂತನೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ.